Hi everyone, welcome to my channel. ಇಲ್ಲಿ ನಾನು ನನ್ನ ಮಗಳು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಪ್ರೀವಿಯಸ್ ಡೇ ನೈಟ್ ನಾವು ಮನೆಗೆ ಬಂದಿದ್ವಿ. ಆದ್ರೆ ಅವಳು ಅಲ್ಲಿ ಇರಕ್ಕೆ ಕೇಳಲಿಲ್ಲ, ಮತ್ತೆ ಹೋಗೋಣ ಅಂತ ತುಂಬಾ ಹಠ ಮಾಡಿದ್ಲು. ಅದಕ್ಕೆ ಮಾರ್ನಿಂಗ್ ಕರ್ಕೊಂಡು ಬಂದೆ. ಅವತ್ತಿನ ದಿನ ನಾನು ಏನು ಶೂಟ್ ಮಾಡಿಲ್ಲ. ಇಲ್ಲಿ ಶೇರ್ ಮಾಡ್ತಿರೋ ವಿಡಿಯೋ ಎಲ್ಲ ನಾನು ನೆಕ್ಸ್ಟ್ ಡೇ ಶೂಟ್ ಮಾಡ್ಕೊಂಡಿರೋದು. ಸೊ ಮಾರ್ನಿಂಗ್ ಎದ್ದು ಟಿಫನ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಸೈಡ್ಗೆ ಹೋದ್ರು. ನಾನು ಇವಳಿಗೆ ಟಿಫನ್ ಮಾಡ್ಸಕ್ಕಂತ ಹೇಳಿ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೊರಗಡೆ. ಅವಳಿಗೆ ಇಲ್ಲಿ ಇದನ್ನೆಲ್ಲ ಸಿಗತ್ತೆ ಅಂದ್ರೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅನ್ನೋದು ಅನ್ಕೊಂಡಿದ್ದಾಳೆ. ಸೊ ಅದಕ್ಕೆ ಇಲ್ಲಿ ಇರೋಣ, ಹೋಗೋದ್ ಬೇಡ ಅಂತ ಹಠ ಮಾಡ್ತಾಳೆ. ಅಲ್ಲಿ ಹೋದ ತಕ್ಷಣ ಹಠ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಮತ್ತೆ ರಿಟರ್ನ್ ಹೋಗೋಣ ಅಂತ ನೈಟ್ ಹೆಂಗೋ ಬ್ಯಾಲೆನ್ಸ್ ಮಾಡಿದ್ವಿ, ಮಾರ್ನಿಂಗ್ ಕೇಳಲೇ ಇಲ್ಲ. ಮತ್ತೆ ಅದಕ್ಕೆ ರಿಟರ್ನ್ ಕರ್ಕೊಂಡ್ ಬಂದಿದ್ದೀನಿ. ನಾ ಇಲ್ಲಿ ತಿಂಡಿ ಎಲ್ಲ ತಿನ್ಸಿ ಸ್ವಲ್ಪ ಮೇಲ್ಗಡೆ ನಮ್ಮ ರೂಮ್ನ ಕ್ಲೀನ್ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಇಲ್ಲಿ ಶಾರದಾ ಉತ್ಸವದ್ದು ಪಾಂಪ್ಲೆಟ್ಸ್ ಕೊಟ್ಟಿದ್ರು, ಅದನ್ನ ಓದ್ತಾ ಇದ್ದಾಳೆ. ಅವಳದೇ ಲ್ಯಾಂಗ್ವೇಜ್ ಅಲ್ಲಿ ಓದ್ತಾ ಇದ್ಲು. ಅದನ್ನ ಎಲ್ಲ ಕೇಳಿ ನಗಾಡ್ತಾ ಇದ್ವಿ. ನಾನಿಲ್ಲಿ ನನ್ನ ಕ್ಲೀನಿಂಗ್ ಎಲ್ಲ ಮುಗಿಸಿ ಅವಳನ್ನ ಸ್ನಾನ ಮಾಡಿಸಿ ಕೆಳಗಡೆ ಕರ್ಕೊಂಡು ಹೋದೆ. ಅಲ್ಲಿ ನಾನು ಸ್ವಲ್ಪ ವಿಳ್ಯದೆಲೆ ತಿಂದೆ ಅಂತೇಳಿ ಅವಳು ಕಿತ್ಕೊಂಡು ಬಂದು ಗಿಡದಿಂದ ನನಗೂ ಕೊಟ್ಟು ಅವಳು ತಿಂತಾ ಇದ್ದಾಳೆ ಅವಾಗಿಂದ. ಹಾಗೆ ಸ್ವಲ್ಪ ಆಟ ಆಡಿಸಿ ನಾನು ಅವಳಿಗೆ ಊಟ ಮಾಡಿಸಿದೆ. ಊಟ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಏನೋ ಸ್ವೀಟ್ ತಿನ್ನಿಸಿ ಮೇಲ್ಗಡೆ ಕರ್ಕೊಂಡು ಬಂದು ಮಲಗಿಸ್ಬಿಟ್ಟೆ. ಹಾಗೆ ನಾನು ಅವಳು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಹಾಗೆ ಹೊರಗಡೆ ನೋಡಿದ್ರೆ ಫುಲ್ ಮಳೆ ಬರೋಕ್ಕಾಗಿತ್ತು. ಅದಕ್ಕೆ ನಾನು ಸ್ವಲ್ಪ ಮಾಮಿ ಬಟ್ಟೆ ಒಗ್ದು ಅವಳದು ಒಣಸಿದ್ರು, ಅದನ್ನ ತರಕಂತ ಹೋದೆ. ಹಾಗೆ ಏನಂದ್ರೆ ಇಲ್ಲಿ ಟ್ಯೂಸ್ಡೇ ಪವರ್ ಕಟ್ ಇರುತ್ತೆ. ಸೊ ಮಷೀನಿಗೆ ಬಟ್ಟೆ ಹಾಕಕ್ಕಾಗಿರ್ಲಿಲ್ಲ, ಅದಕ್ಕೆ ಕೆಳಗಡೆ ಕೈಯಲ್ಲಿ ವಾಶ್ ಮಾಡಕ್ಕಂತ ತಗೊಂಡು ಹೋಗ್ತಾ ಇದ್ದೀನಿ. ಅಷ್ಟೊತ್ತಿಗೆ ಅವಳು ಎದ್ದಿದ್ಲು. ಅವಳು ನನ್ನ ಜೊತೆ ವಾಶ್ ಮಾಡ್ತೀನಿ ಅಂತ ಬಂದ್ಲು. ಅವಳು ಇಲ್ಲಿ ವಾಶ್ ಮಾಡ್ತಾ ಇದ್ದಾಳೆ. ನಾನು ಸ್ವಲ್ಪ ಟೀ ಕುಡಿತಿದ್ದೆ, ಅವಳಿಗೂ ಹಂಗೆ ಹಾಲು ಕೊಟ್ಟಿದ್ದೆ, ಅವಳು ಕುಡಿತಾ ಇದ್ಲು. ಮಾರ್ನಿಂಗು ಮಾಮಿ ದೋಸೆ ಮಾಡೋದನ್ನ ನೋಡ್ಕೊಂಡಿದ್ಲು. ಹಂಗೆ ನಾನು ಮಾಡ್ತೀನಿ ಅಂತ ಇಸ್ಕೊಂಡು ಎಣ್ಣೆ ಹಚ್ಚೋದನ್ನೆಲ್ಲ ಇಟ್ಕೊಂಡು ಕಾಲಿಗೆ ಎಣ್ಣೆ ಹಚ್ತಾ ಇದ್ದಾಳೆ. ಸ್ವಲ್ಪ ಮಧ್ಯಾಹ್ನದಿಂದ ಸಂಜೆ ತನಕ ಸಣ್ಣದಾಗಿ ಮಳೆ ಬಂದಿತ್ತು. ಸೊ ಅಲ್ಲಿ ಕೆಸರಾಗಿತ್ತು ಮುಂದುಗಡೆ, ಅಲ್ಲೇ ಕೆಸರಾಗಿ ಆಡ್ತಿದ್ದಾಳೆ. ಏನು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಹಾಗೆ ಈವ್ನಿಂಗ್ ನಮ್ಮ ಅಕ್ಕನ ಪಾಪದ್ದು ನಾಮಕರಣ ಇತ್ತು. ಇಲ್ಲಿ ನಾನು, ಮಾಮಿ, ನನ್ನ ಹಸ್ಬೆಂಡು, ನನ್ನ ಮಗಳು ಹೋಗ್ತಾ ಇದ್ದೀವಿ ನೈಟು. ನಾವು ಹೋಗ್ಬೇಕಾದ್ರೆ ಮಗುನ ತಪ್ಪಲಿಗೆಲ್ಲ ಹಾಕಾಗಿತ್ತು. ಮಗುಗೆ ಕೃಷಾ ಅಂತ ಹೆಸರಿಟ್ಟಿದ್ದಾರೆ. ನನ್ನ ಮಗಳಿಗೆ ತಂಗಿನ ನೋಡಿ ತುಂಬಾ ಖುಷಿ ಆಗಿತ್ತು. ಅವಳನ್ನ ಮಾತಾಡ್ತಿದ್ಲು. ಹಂಗೆ ಸ್ವಲ್ಪ ಜಲಸ್ಸು, ಯಾಕಂದ್ರೆ ನಮ್ಮಮ್ಮ ಸಣ್ಣ ಮಗುನ ಎತ್ಕೊಂಡಿದ್ದಾರೆ, ಇವಳನ್ನ ಎತ್ಕೊಂಡಿಲ್ಲ ಅಂತ ಹೇಳಿ. ಹಾಗೆ ನಾನು ಅಕ್ಕ ಅಮ್ಮ ಜೊತೆಗೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟ ಮುಗಿಸ್ಕೊಂಡ್ವಿ. ಊಟಕ್ಕೆ ನಾನ್ ವೆಜ್ ಮಾಡಿದ್ರು. ನಾವೆಲ್ಲ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆ ರೀಚ್ ಆಗ್ತಾ 10:30 ಆಗಿತ್ತು. ನನ್ನ ಮಗಳು ಹಂಗೆ ಆನ್ ದ ವೇ ಕಾರಲ್ಲೇ ಮಲ್ಕೊಂಡ್ಬಿಟ್ಲು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.